ಖಂಡಿತ ಆ ರೀತಿ ಮಾಡೋ ಹೆಂಗ್ಸೆ ಅವಳು. ಹಾಗಾದ್ರೆ ನೀನು ಅಲ್ಲಿರೋ ಕ್ಷೇಮ ಅಲ್ಲ. ಹಾಗಾದ್ರೆ ಏನ್ ಮಾಡ್ಲಿ? ನಡಿ, ಇಬ್ರು ಮದುವೆ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಿಮ್ ತಾಯಿ ಒಪ್ತಾರಾ? ಖಂಡಿತ ಒಪ್ತಾಳೆ. ನಮ್ ತಾಯಿನೂ ಒಂದು ಹೆಣ್ಣೆ ಅಲ್ವಾ? ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣಿಗೆ ಖಂಡಿತ ಅರ್ಥ ಆಗುತ್ತೆ. ನಮ್ ತಾಯಿ ದಯಾಮಯಿ, ಕರುಣಾಮಯಿ. ನಿನ್ ಕತೆ ಕೇಳಿದ್ರೆ ಸಾಕು, ಕರ್ಗಿ ನೀರಾಗ್ಬಿಡ್ತಾಳೆ. ಓ, ಇಷ್ಟೆಲ್ಲ ಕತೆ ನಡೆದಿದ್ಯಾ ಇವಳ ಜೀವನದಲ್ಲಿ? ಹೌದಮ್ಮ, ಅದಕ್ಕೆ ಬೇರೆ ದಾರಿ ಇಲ್ಲದೆ ನಾವಿಬ್ರು ಮದುವೆ ಮಾಡ್ಕೋಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀವಿ. ಕರೆಕ್ಟ್ ಕರೆಕ್ಟ್, ಬಹಳ ಒಳ್ಳೆ ತೀರ್ಮಾನ. ಇಲ್ಲಂದ್ರೆ ಪಾಪ ಇವಳ ಜೀವನ ಹಾಳಾಗುತ್ತಲ್ವೇನೋ. ಹೌದಮ್ಮ, ಅದಕ್ಕೆ ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಮ್ಮ. ಖಂಡಿತ ಖಂಡಿತ ಮಾಡಿಸ್ತೀನಿ. ನಾನು ಒಂದು ಹೆಣ್ಣಲ್ವೇನೋ, ಇನ್ನೊಂದು ಹೆಣ್ಣಿನ ಕಷ್ಟ ನನಗೂ ಅರ್ಥ ಆಗುತ್ತೆ. ಇಲ್ಲ ಇರೋ, ಈಗ ಬರ್ತೀನಿ. ನೋಡ್ದ್ಯಾ, ನಮ್ ತಾಯಿ ಅಂದ್ರೆ ತಾಯಿ ಕಣೆ, ಸ್ವೀಟ್ ಮಮ್ಮಿ, ಕೋಟಿಗೊಬ್ಳು ಗೊತ್ತಾ? ಅಮ್ಮ, ಏನ್ ಮಾಡ್ತಿದ್ದೀನಿ ನೀನು? ಅಗ್ನಿ ಸಾಕ್ಷಿಯಾಗಿ ನಿನ್ನ ಮದುವೆ ನಡಿಬೇಕಲ್ಲಪ್ಪ, ಅದಕ್ಕೆ ಅಗ್ನಿ ರೆಡಿ ಮಾಡ್ತಿದ್ದೀನಿ. ನೀನೇ ಈ ಬೆಂಕಿ ಕಡ್ಡಿ ಹಚ್ಚಿ ನನ್ನ ಮೇಲೆ ಎಸೆದ್ರೆ ಅಗ್ನಿ ರೆಡಿ ಆಗುತ್ತೆ. ಆಗ ನನ್ ಸುತ್ತ ಆಡ್ಕೊಂಡು ಮಾಂಗಲ್ಯಂ ತಂತು ನಾನೇ ನಾಮಂತ ಮಂತ್ರ ಹೇಳ್ಕೊಂಡು ಇವಳು ಕುತ್ತಿಗೆಗೆ ತಾಳಿ ಕಟ್ಬಿಡು. ಆಗ ನಾನು ಸಂತೋಷದಿಂದ ದೇವ್ರನ್ನ ನೆನೆಸ್ಕೊಂಡು, ದೇವ್ರೆ, ನನ್ ಮಗನ್ ಮದುವೆಗೆ ಅಗ್ನಿಕುಂಡ ಆಗೋ ಭಾಗ್ಯ ನನ್ ಕರುಣಿಸಿದ್ಯಲ್ಲಪ್ಪ, ನಾನ್ ನಿನ್ ಚಿರಋಣಿ. ತಂಗಿ ಮದುವೆನೇ ಮರ್ತು ತಾನೇ ಮೊದಲು ಮದುವೆ ಮಾಡ್ಕೊಳ್ಳುವ ಇಂಥ ಮಗನ್ನ ಪ್ರತಿ ಜನ್ಮದಲ್ಲೂ ನನ್ ಕರುಣಿಸಪ್ಪ ಅಂತ ಆ ದೇವ್ರನ್ನ ಬೇಡ್ಕೊಂಡು ಸಂತೋಷದಿಂದ ಕರ್ತೀನಿ. ಅಮ್ಮ, ಏನಿದೆ ನಿನ್ ಹುಚ್ಚಾಟ? ಹುಚ್ಚಾಟ ಆಡ್ತಿರೋದು ನೀನು. ಕೂಡಿ ಬಂದ ಸಂಬಂಧನ ನಿನ್ನ ಬಂದು ಭಾಷಣದಿಂದ ಹಾಳು ಮಾಡಿ 4 ಜನ ನಮ್ಮನ್ನ ನೋಡಿ ನಗೋ ತರ ಮಾಡಿದ್ದಲ್ದೆ, ಈಗ ಇವಳೇ ಅವಳನ್ನ ಕರ್ಕೊಂಡು ಬಂದು ಕಾಗದ ಗುಬ್ಬಕ್ಕನ ಕತೆ ಹೇಳ್ತಿದ್ಯಲ್ಲ. ಬೆಳಗಿಂತ ನಿನ್ನ ತಂಗಿ ಮದುವೆಗಿಂತ ಮೊದಲು ನೀನಿಗೆ ಮದುವೆ ಬೇಕಾಯ್ತೇನೋ? ಅಮ್ಮ, ನನ್ನ ಮದುವೆ ಉದ್ದೇಶ ಸಾಕು ನಿಲ್ಸ. ನಿನ್ ಮೆಗಾ ಸೀರಿಯಲ್ ಸ್ಟಾರ್ಟ್ ಮಾಡ್ಬೇಡ. ನಿನ್ ಈ ಕೆಲ್ಸಕ್ಕೆ ಬಾರ್ದ ಪುರಾಣ ಕೇಳಿ ಕೇಳಿ ಸಾಕಾಗೋಗಿದೆ. ಮೊದ್ಲು ಈ ಹುಡುಗಿನ ಅವ್ರ ಮನೆಗೆ ಬಿಟ್ವಾ. ಅದು ಬಿಟ್ಟು ನಾನು ಆದರ್ಶವಾದಿ, ಆ ವಾದಿ, ಈ ವಾದಿ ಅಂತ ಹೇಳ್ತಾ ಇಲ್ಲೇ ನಿಂತ್ರೆ ಸೀಮೆ ಎಣ್ಣೆ ಸುಟ್ಕೊಂಡದ್ದು ಟ್ರಯಲ್ಲು, ಬೆಂಕಿ ಹಚ್ಕೊಳ್ಳೋದು ರಿಯಲ್ಲು. ಸರಿ, ನಮ್ಮಮ್ಮ ಕೋಟಿಗೊಬ್ಳಲ್ಲ, 100 ಕೋಟಿಗೊಬ್ಳು. ಅಮ್ಮ, ಅಣ್ಣನ್ ಯಾಕಮ್ಮ ತಡಿದ್ಯಾ? ಅವ್ನ್ ಮದ್ವೆ ಆದ್ರೆ ನಿನ್ಗೇನ್ ಲಾಸ್ ಆಗುತ್ತೆ? ಲಾಸ್ ಆಗೋದು ನನ್ಗಲ್ಲಮ್ಮ, ನಿನಗೆ. ಈ ಹಾಳಾದ ಗಂಡಸೋ ಸ್ವಭಾವ ನಿನಗಿನ್ನೂ ಗೊತ್ತಿಲ್ಲ. ಮದ್ವೆ ಆಗೋಕ್ ಮುಂಚೆ ಹೇಳಿದ ಮಾತು ಕೇಳ್ಕೊಂಡು ಬಿದ್ದಿರೋ ಇವರು ಹೆಂಡತಿ ಬಂದ ಮೇಲೆ ತಾಯಿನೂ ಇಲ್ಲ, ತಂಗಿನೂ ಇಲ್ಲ, ಎಲ್ಲರನ್ನು ಮರ್ತು ಬಿಡ್ತಾರೆ. ಆಮೇಲೆ ನೀನು ಶಾಶ್ವತ ಕನ್ಯಾಕುಮಾರಿಯಾಗಿ ಈ ಮನೆಯವ್ರ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು. ಆಗಾಗಕ್ ಮುಂಚೆ ನೀನಿಗೆ ಮದ್ವೆ ಮಾಡ್ಬೇಕು ಅನ್ನೋದೇ ನನ್ ಗುರಿ. ನಮ್ಮಮ್ಮ ಹೀಗ್ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಗೋವಿಂದ್. ಮನೆಗೆ ಹೋದ್ರೆ ನಮ್ ಚಿಕ್ಕಮ್ಮ ಖಂಡಿತ ಮುತ್ಕೊಂಡ್ ಕೊಟ್ಟು ಮದ್ವೆ ಮಾಡ್ಬಿಡ್ತಾಳ ಅಷ್ಟೇ. ಡೋಂಟ್ ವರಿ, ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಮದ್ವೆ ಮಾಡ್ಕೊಳ್ಳೋದು? ಏಕಳ್ಳಿ, ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಮದ್ವೆ ಮಾಡ್ಸೋದ್ ಬೇಡ್ವಾ? ಏನೇ ನೀನ್ ಹೇಳ್ತಿರೋದು? ಮೊದ್ಲೆಲ್ಲ ನಮ್ಮಮ್ಮ ಭದ್ರಕಾಳಿ ಆಗಿದ್ದಾಳೆ. ನಾವು ಮದುವೆ ಮಾಡ್ಕೊತಿದ್ವಿ ಅಂತ ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ಬೆಂಕಿ ಹಾಕೊಂಡ್ಬಿಡ್ತಾಳೆ ಅಷ್ಟೇ. ಗೊತ್ತಾದ್ರೆ ತಾನೇ ಬೆಂಕಿ ಹಚ್ಕೊಳ್ಳೋದು, ಹೇಳೋದೇ ಬೇಡ. ಏನೇ ನೀನ್ ಹೇಳ್ತಿರೋದು? ನೋಡೋಣ, ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಿಧಾನ ಮಾಡಿದಷ್ಟು ಅದಕ್ಕೆ ಬಳ ಹಾಳಾಗುತ್ತೆ. ಸುಮ್ಮನೆ ನಡಿ, ಮದ್ವೆ ಮಾಡ್ಕೊ. ನೋಡು, ಅಮ್ಮನ್ ತಾಳಿ ತಂದಿದ್ದೀನಿ. ಅಯ್ಯೋ, ಅಮ್ಮಂಗೇನಾದ್ರು ಗೊತ್ತಾಗ್ಬಿಟ್ರೆ? ಅಮ್ಮ ಇದನ್ನೇನು ಹಾಕೋತಾಳ ಗೊತ್ತಾಗಕ್ಕೆ? ಸರಿ ಅಮ್ಮ, ನೀನೇ ಧೈರ್ಯ ಕೊಟ್ಟ ಮೇಲೆ ನಾನು ಯಾರಿಗೆ ಹೆದರ್ಬೇಕು? ನಡಿ, 1 ಅಲ್ಲ 10 ಮದುವೆ ಮಾಡ್ಕೋತೀನಿ. ಮಾತಿಗೆ ಬಾಬಾ ಆರ ಬದಲಾಯಿಸ್ಕೊಳ್ಳಿ. ಮಾಂಗಲ್ಯಂತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ಜೀವ ಶರದಶ್ಶತಂ ಶತಮಾನಂ ಭವತಿ ಶತಾಜು ಪುರುಷ ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಅಕಾಲ ಮೃತ್ಯುಮಥನೋ ಸರ್ವವ್ಯಾಧಿ ನಿವಾರಣಂ. ನೀನಿಂತ ಮೋಸ ಮಾಡ್ತೀಯ ಅಂತ ಅದಕ್ಕೆ ನಿನ್ನ ಹುಡುಕಿಕೊಂಡು ಬಂದೆ. ಇಲ್ಲಿಗೆ ಬಂದರೆ ಕಲ್ಯಾಣ ಮಾಡಿಕೊಂಡೇ ಬಿಟ್ಟಿಯಲ್ಲಾಡಿ. ಅಯ್ಯೋ, ಇಷ್ಟು ವರ್ಷ ನಿನ್ನ ಜಾತಿದ್ದಕ್ಕೆ ಇದೇನಾ ನೀನು ಕೊಡೋ ಪ್ರತಿಫಲ? ಆಂಡವ, ನೀನು ಉದ್ಧಾರ ಆಗಕ್ಕಿಲ್ಲ, ಉದ್ಧಾರ ಆಗಕ್ಕಿಲ್ಲ. ನನ್ನ ಕಾಮ ನಿನ್ನ ತಟ್ಟದೆ
ಮದ್ವೆ ಆಗಿದ್ದು. ಆಗ್ತಾನೆ ನನ್ನ ಮಕ್ಕಳ ಬಾಳಿಗೆ ಕಲ್ಲು ಕೊಟ್ಟಿದ್ದೇಡ, ನನ್ನ ಹೊಟ್ಟೆ ಉರಿತಾ ಇದೆಯಲ್ಲದ, ಸುಮ್ಮ ಉಡ ಮಾಡ್ತೆ, ನನಗೂ ಟೈಮ್ ಬರ್ತೇಡ, ಟೈಮ್ ಬರ್ತೇನೆ. ನೋಡ್ಕೊತೀನಿ ನಾವುನ್ನ ಉಡ ಮಾಡ್ತೆ, ಅಣ್ಣ ನಡಿ, ಮೊದ್ಲೊಂದು ಮನೆ ಮಾಡ್ಬೇಕು. ಇವಾಗಿರೋ ಮನೆಗೇನಾಗಿದೆ? ಮತ್ತೆ ಬಿಟ್ಟಿದ್ನಲ್ಲ, ಏನ್ ಮಾಡೋದೀಗ? ನಮ್ ಫ್ರೆಂಡ್ ಒಂದ್ ಮನೆ ಇದೆ, ಅವ್ನ್ ಸದ್ಯಕ್ಕೆ ಊರಲ್ಲಿಲ್ಲ, ಈ ಸತಿ ನನ್ನ ಹತ್ರ ಕೂತೋಗಿದ್ದಾನೆ. ಅವ್ನ್ ಬರೋವರೆಗೆ ಅಲ್ಲೇ ಅಡ್ಜಸ್ಟ್ ಮಾಡ್ತಾರೆ. ಇನ್ನೊಂದ್ ಸ್ವಲ್ಪ ದಿವಸವರೆಗೆ ಇದು ನಮ್ಮನೆ ಬರಟಾ? ಹಾ, ಮನೆ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಅಬ್ಬಾ, ಮನೆ ಅಂತೂ ಆಯ್ತು. ಪಾಪ ಅದಕ್ಕೆ ಒಬ್ಳೇ ಮನೇಲಿರ್ಬೇಕು. ಏನಮ್ಮ ಮಾಡೋದು, ನಿನ್ಗೊಂದು ಮದುವೆ ಆಗೋವರೆಗೆ ಈ ಪಾಠ ತಪ್ಪಿದ್ದಲ್ಲ. ಆಮೇಲೆ ಸಮಯ ನೋಡ್ಬಿಟ್ಟು ಅಮ್ಮನ್ ಕನ್ವಿನ್ಸ್ ಮಾಡ್ದಾಯ್ತು ಬಿಡು. ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ. ನೀನ್ ಇದ್ದೇ ಇದ್ದಿದ್ರೆ ನಮ್ಮ ಮದುವೆ ಆಗೋದು ಬಹಳ ಕಷ್ಟ ಆಗ್ತಿತ್ತು. ಹೌದು, ನೀನ್ ನನ್ನ ಮದುವೆಗೆ ಇಷ್ಟೊಂದು ಆಸಕ್ತಿಯಾಗಿ ತೋರಿಸಿದೆ, ಅದು ಅಮ್ಮ ಅಷ್ಟೊಂದು ಅಪೋಸ್ ಮಾಡ್ತಿರುವಾಗ. ನೀವಿಬ್ರು ಎಷ್ಟು ವರ್ಷಗಳಿಂದ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅಮ್ಮನಿಂದ ನೀವಿಬ್ರು ಬೇರೆ ಆಗೋದು ನನಗಿಷ್ಟ ಇರ್ಲಿಲ್ಲ. ಪ್ರೇಮಿಗಳು ಒಬ್ರನ್ನೊಬ್ರನ್ನ ಪ್ರೀತಿಸಿ ಬೇರೆ ಆದಾಗ ಅವ್ರಿಗಾಗೋ ನೋವು ಎಷ್ಟು ಭಯಂಕರವಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗ್ ಗೊತ್ತಾ? ಹೇಗ್ ಗೊತ್ತು? ನೀನ್ ಯಾರನ್ನೋ ನೋವು ಮಾಡ್ತಾ ಇದೀಯ, ಅದನ್ನ ನನ್ನಿಂದ ಮುಚ್ಚುತ್ತಿದ್ಯಾ? ಹೇಳಮ್ಮ, ಯಾರದು? ಲಕ್ಷ್ಮಿ, ಭಯಪಡ್ಬೇಡ, ನಾನು ನಿನ್ನೊಬ್ರು ಒಂದುಗೂಡಿಸ್ತೀನಿ. ಹೇಳಮ್ಮ, ಯಾರದು? ಧನರಾಜ್. ರಾಮಾಪುರದ ರಾಜವಂಶಸ್ಥ ಪರಂಧಾಮಯ್ಯನ ಮಗ ಧನರಾಜು ನಾನು ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ. ಧನರಾಜ್ಗೊಂದು ಕೆಲಸ ಸಿಕ್ಕಿದ ತಕ್ಷಣ ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ. ಯಾವಾಗ ಮನೇಲಿ ನೀವು ನನ್ನ ಮದುವೆ ಬಗ್ಗೆ ಮಾತಾಡ್ಕೊಟ್ಟಿದ್ರು, ಆಗ ಧನರಾಜ್ಗೆ ನನ್ನ ವಿಷಯ ತಿಳಿಸ್ದೆ. ತಂದೆ ಅಂದ್ರೇನೆ ವಿಪರೀತ ಭಯ ಪಡೋ ಧನರಾಜ್ ಹೀಗೂ ಧೈರ್ಯ ತಂದ್ಕೊಂಡು ತಂದೆ ಹತ್ರ ವಿಷಯ ಹೇಳ್ದ. ಈಗ ಕತೆ ಯಾವ ಊರ್ ಜಮೀನ್ದಾರ ಮಗಳು? ಹುಡುಗಿ ಸೋಮನಹಳ್ಳಿ ಹೇಳಪ್ಪ, ಆದ್ರೆ ಜಮೀನ್ದಾರ ಮಗಳಲ್ಲ. ಜಮೀನ್ದಾರ ಮಗಳು ಅಲ್ದೇ ಇದ್ರೆ ಹೋಗ್ಲಿ ಬಿಡು, ಕೋಟ್ಯಾಧಿಪತಿ ಮಗಳಾದ್ರೆ ಸಾಕು. ಕೋಟ್ಯಾಧಿಪತಿಗಳಲ್ಲಪ್ಪ, ಬಡ ಕುಟುಂಬದ ಹುಡುಗಿ. ಹೌದಾ? ಭಾರಿ ಸಂತೋಷ ಆಗ್ತಾ ಇದೆ ಕಣೋ. ರಾಜವಂಶದ ಪರಂಧಾಮಯ್ಯನ ಮಗ ತನ್ನ ರೇಂಜು ಕೆಪಾಸಿಟಿನ ಬಿಟ್ಟು ಒಂದು ಬಡ ಕುಟುಂಬದ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತೇನೋ. ಈ ಸಂತೋಷನ ನಿನ್ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸು ತುಳಿತಾ ಇದೆ ಕಣೋ. ಧನ, ಬಾರೋ ಬಾರೋ ಹತ್ರ. ಅಪ್ಪ, ನಿಮ್ದು ವಿಶಾಲವಾದ ಹೃದಯ ಅಪ್ಪ. ವಿಶಾಲವಾದ ಹೃದಯ ಮಾತ್ರ ಅಲ್ವೋ, ವಿಶಾಲವಾದ ಕೈಗಳು ಇವೆ ನೋಡು. ಅಯ್ಯೋ, ಅವಿವೇಕಿ ನನ್ನ ಮನೆ. ಲವ್ ಮಾಡ್ತೇನೋ? ನನಗೆ ಕೇಳಿದೆ ಲವ್ ಮಾಡ್ತೇನೆ. ನೀನು ಲವ್ ಮಾಡೋ ಕೆಪಾಸಿಟಿ ಬಂತ ನಿನಗೆ? ಲವ್ ಗೀವು ಅಂತ ಹಗಲು ವೇಷ ಕಡದೆ ಮಗಳೇ, ಸಿಗಿದು ಥೋಳ ಕಟ್ಟಿಬಿಡ್ತೀನಿ. ಹುಷಾರ್. ಆ ರೀತಿ ಅವ್ರ ತಂದೆ ಮಗನ್ ಹೊಡಿತಿರ್ಬೇಕಾದ್ರೆ ಈ ಮದ್ವೆ ನಡೆಯೋದಿಲ್ಲ, ನಡೆದ್ರೆ ಶಾಶ್ವತವಾಗಿ ಉಳಿಯೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ನೀನು ಇದೇ ಟೈಮ್ಗೆ ನನಗೊಂದು ಗಂಡು ನೋಡ್ದೆ. ನಿನ್ ಮನ್ಸಿಗೆ ಯಾಕೆ ನೋವು ಮಾಡ್ಬೇಕು ಅಂತ ನಾನು ಮದ್ವೆಗೆ ಒಪ್ಕೊಂಡೆ. ಓಹೋ, ನನ್ನ ತಂಗಿ ಇಷ್ಟೆಲ್ಲ ಕತೆ ಇದೆಯಾ? ಇಷ್ಟಕ್ಕೂ ಆ ಪರಂಧಾಮ ಇರೋದಲ್ಲಿ? ತಾತ, ತಂಬೂರಿ ತಾತ, ಎಂಥ ಹೆಸರು ನಿಮ್ದು. ತಂಬೂರಿ ದಾಸಯ್ಯ ಅಂದ್ರೆ ಇಡೀ ಮೈಸೂರೇ ಜುಮ್ ಅಂತಾಯ್ತು. ನೀವು ತಂಬೂರಿ ನುಡಿಸಕ್ ಕೂತ್ರೆ ಸಿಂಹಾಸನದ ಮೇಲೆ ಕೂತಿದ್ದ ಮಹಾರಾಜರು ಎದ್ದು ಬಂದು ನಿಮ್ ಮುಂದೆ ಕೂತು ಆನಂದ ಭಾಷಣ ಸುರಿಸ್ತಾ ಇದ್ರು. ನೀವು ಚೆನ್ನಾಗಿ ಬಾಳ್ಲಿ ಬದುಕ್ಲಿ ಅಂತ ಹೇಳಿ 5 ಎಕರೆ ಜಮೀನು, ಮನೆ, ಮಠ ಎಲ್ಲ ಕೊಟ್ರು. ಆದ್ರೆ ನೀನು ಮಾಡಿದ ಮಹಾಪಾಪ ಅಂದ್ರೆ ನಮ್ಮಪ್ಪ ಸಾಂಬಯ್ಯನ ಜನ್ಮ ಕೊಟ್ಟಿದ್ದು. ಅವರು ಕುರ್ತಿ ಚಟಕ್ಕೆ ಬಿದ್ದು ಸೇಂದಿ ಅಂಗಡಿಗೆ ಹೋಗೋದನ್ನ ತಡಿದೆ ನೀವು ತಂಬೂರಿ ಬಾರಿಸ್ತಾ ಕೂತ್ಕೊಂಡ್ಬಿಟ್ರಿ. ಆಗ ಆದದ್ದಾದ್ರೂ ಏನು? 500 ಎಕರೆ ಜಮೀನು ಹೋಗಿ ನನ್ನ ತಲೆಯಲ್ಲಿ 1/2 ಎಕರೆ ಜಮೀನು ಉಳ್ಕೋತು. ಈ ಮನೆ ಉಳಿಸೋದ್ರೊಳಗೆ ಈ 1/2 ಎಕರೆ ಜಮೀನು ಬಂಜರು ಭೂಮಿ ಆಗೋಯ್ತು. ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ನನ್ನ ಮಗಳಿಗೆ ಕೋಟ್ಯಾಧೀಶ್ವರ ಸಂಬಂಧ ಬೆಳೆಸಿ ಈ ಪರಂಧಾಮಯ್ಯನಿಗೆ ತಲೆಯಲ್ಲಿ ಮಾತ್ರ ಜಮೀನಲ್ಲ, ಹೊರಗಡೆ ಜಮೀನಿದೆ ಅನ್ನೋದ್ರ ಈ ಜನರಿಗೆ ಪ್ರೂವ್ ಮಾಡಿ ತೋರಿಸ್ತೇನೆ. ನನ್ನಿಂದ ನೀನ್ ಬರೆಯೋಕ್ಕಾಗಲ್ಲ ಲಕ್ಷ್ಮಿ.
ಐ ಲವ್ ಯು. ಪ್ಲೀಸ್ ಕಮ್ ಬ್ಯಾಕ್ ಟು ಮೀ. ಅಲ್ಲಮ್ಮ, ತಂದೆ ತಾಯಿಗೆ ಅಷ್ಟೊಂದು ಹೆದರು ಧನರಾಜ ನಿನ್ನ ಕೊನೆವರೆಗೂ ಕಾಪಾಡ್ತಾನ ನಂಬಿಕೆ ನಿನ್ಗಿದ್ಯಾ? ಖಂಡಿತ ಕಾಪಾಡ್ತಾನಣ್ಣ. ಅವ್ನು ನನ್ನ ತುಂಬಾ ಪ್ರೀತಿಸ್ತಾನೆ. ಹೌದಾ? ಹೌದು ಸರ್, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಷ್ಟೊಂದು ಪ್ರೀತಿಸೋನು ಮದುವೆ ಆಗಕ್ಕೆ ಯಾಕೆ ಭಯಪಟ್ಟೆ? ಸರ್, ನಮ್ಮ ತಂದೆ ತಾಯಿ ಒಂದು ರೀತಿ ಧನಪಿಶಾಚಿಗಳು ಸರ್. ವರದಕ್ಷಿಣೆ ಹೆಚ್ಚಳಿ ಮಗನ ಮಾರಾಟ ಮಾಡಿ ಬಂದಿದ್ದಲ್ಲಿ ಮರಿಬೇಕು ಅನ್ನೋ ಸ್ವಭಾವದವರು. ಅವ್ರಿಗೆ ಎದುರಾಗಿ ನಿಲ್ಲೋಣ ಅಂದ್ರೆ ನನಗೊಂದು ಕೆಲಸನೂ ಇಲ್ಲ, ಧೈರ್ಯನೂ ಇಲ್ಲ. ಸರ್, ನೀವು ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ಎಲ್ಲ ರೀತಿ ಸಹಾಯ ಮಾಡ್ತೀನಿ ಸರ್. ಹೇಗಾದ್ರೂ ಮಾಡಿ ನಮ್ಮಿಬ್ಬರನ್ನು ಒಂದು ಮಾಡಿ ಸರ್, ಪ್ಲೀಸ್. ನಿಮ್ಮಿಬ್ಬರನ್ನು ಒಂದುಗೂಡಿಸೋದಕ್ಕೆ ಅವನೇ ಸರಿಯಾದ ವ್ಯಕ್ತಿ. ಯಾರಣ್ಣ? ಅವನೇ ಸ್ಯಾಮ್ಸನ್ ಕ್ರಿಸ್.